ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಿಯ ವೀಕ್ಷಕರೇ, ಶಾಂತಿಯ ಮತ್ತು ಸತ್ಯ ಸಂದೇಶಗಳು ಇಡೀ ಮಾನವ ಕುಲಕ್ಕೆ. ವೀಕ್ಷಕರೇ, ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ನರಕ ಮತ್ತು ಸ್ವರ್ಗಕ್ಕೆ ಪ್ರವೇಶಿಸಲು ಎರಡು ವಿಷಯಗಳು ಕಡ್ಡಾಯಗೊಂಡಿವೆ ಎಂದು. ಇದನ್ನು ಕೇಳಿ ಅವರ ಸಹಚರರಲ್ಲಿ ಒಬ್ಬರು ಪ್ರಶ್ನಿಸಿದರು, ಓ ಅಲ್ಲಾಹನ ಸಂದೇಶವಾಹಕರೇ, ಈ ಎರಡು ವಿಷಯಗಳು ಯಾವ್ಯಾವು ಎಂದು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ವ್ಯಕ್ತಿ ತನ್ನ ಜೀವನದಲ್ಲಿ ಆ ನೈಜ ಸೃಷ್ಟಿಕರ್ತನ ಜೊತೆ ಶಿರ್ಕ್ ಮಾಡಿದರೆ, ಅಂದರೆ ದೇವ ಸಹಭಾಗಿತ್ವವನ್ನು ಮಾಡುತ್ತಾ ನಿಧನವಾದರೆ ಅವನ ಮೇಲೆ ನರಕವು ಕಡ್ಡಾಯಗೊಳ್ಳುತ್ತದೆ ಎಂದು. ಅದೇ ರೀತಿ ಯಾವ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಆ ನೈಜ ಸೃಷ್ಟಿಕರ್ತನ ಅಂದರೆ ಆ ಅಲ್ಲಾಹನ ಜೊತೆ ದೇವ ಸಹಭಾಗಿತ್ವವನ್ನು ಮಾಡದೆ ನಿಧನಗೊಂಡರೆ ಆತನ ಮೇಲೆ ಸ್ವರ್ಗವು ಕಡ್ಡಾಯಗೊಳ್ಳುತ್ತದೆ ಎಂದು. ವೀಕ್ಷಕರೇ, ಈ ಒಂದು ಹೇಳಿಕೆಯು, ಈ ಒಂದು ಸಂದೇಶವು ನಮಗೆ ಸಹಿ ಮುಸ್ಲಿಂನಲ್ಲಿ ಸಿಗುತ್ತದೆ. ನಮಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ, ನಾವು ತಾತ್ಕಾಲಿಕವಾದಂತಹ ಈ ಜೀವನವನ್ನು ಎಷ್ಟು ಶ್ರೇಷ್ಠತೆಯಲ್ಲಿ ನಾವು ತಗೊಂಡು ಹೋಗ್ತಾ ಇದ್ದೀವಿ ಅಂದ್ರೆ, ನಾವು ಆ ಶಾಶ್ವತವಾದಂತಹ ಜೀವನವನ್ನು ಮರೆತಿದ್ದೇವೆ. ನಾವು ಒಂದು ನೈಜ ಸೃಷ್ಟಿಕರ್ತನಿಗೆ ಮಾತ್ರ ಆರಾಧಿಸಬೇಕು ಹೊರತು ಆತನ ಜೊತೆ ದೇವ ಸಹಭಾಗಿತ್ವವನ್ನು ಮಾಡಬಾರದು. ಒಂದು ವೇಳೆ ನಾವು ಈ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸುತ್ತಾ ನಿಧನಗೊಂಡರೆ ನಮಗೆ ನರಕವು ಕಟ್ಟಿಟ್ಟ ಬುತ್ತಿಯಾಗಿದೆ. ನಮ್ಮ ಜೀವನವು ತಾತ್ಕಾಲಿಕವಾಗಿದೆ. ಮರಣದ ನಂತರದ ಜೀವನದ ಒಂದು ಕಾಲ ಅವಧಿಯನ್ನು ನಾವು ನೋಡಿದಾಗ ಅಲ್ಲಿನ ಒಂದು ದಿನದ ಕಾಲ ಸಮಯ ಎಷ್ಟಿರುತ್ತೆ ಅಂತ ನಾವು ಇಲ್ಲಿನ ಜೀವನಕ್ಕೆ ಹೋಲಿಕೆಯನ್ನು ಮಾಡಿ ನೋಡಿದಾಗ ನಮಗೆ ಅರ್ಥವಾಗುತ್ತದೆ, ಅಲ್ಲಿನ ಒಂದು ದಿನ ಇಲ್ಲಿಯ 50,000 ವರ್ಷಗಳಷ್ಟು ಅದರ ಒಂದು ಸಮಯ ಇರುತ್ತದೆ ಎಂದು. ವೀಕ್ಷಕರೇ, ನಮಗೆ ಇಲ್ಲಿ ಸಿಕ್ಕಿರುವಂತಹ ಒಂದು ಸಮಯವು ಕೇವಲ ಒಂದು ಪರೀಕ್ಷೆಯಾಗಿದೆ ಅಷ್ಟೇ. ನಾವು ಇಲ್ಲಿ ಮಾಡಿರುವಂತಹ ಒಂದು ಕರ್ಮಗಳ ಮೇಲೆ ನಮಗೆ ಅಲ್ಲಿ ನರಕ ಮತ್ತು ಸ್ವರ್ಗವು ಸಿಗಲಿದೆ. ಕೊನೆಯಲ್ಲಿ ನಾನು ಆ ಸೃಷ್ಟಿಕರ್ತನಲ್ಲಿ ಬೇಡಿಕೊಳ್ಳುವೆ, ಆ ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ಹಾಗೂ ನಮ್ಮ ಈ ಜೀವನದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸುವಂತಹ ಒಂದು ಸಾಮರ್ಥ್ಯ ಸಮ್ಮತಿಯನ್ನು ನೀಡಲಿ. ಆಮೀನ್. ವಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.